ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಾ. ಇವತ್ತಿನ ವಿಡಿಯೋದಲ್ಲಿ ಚಿಯಾ ಸೀಡ್ಸ್ ಪ್ರಯೋಜನಗಳೇನು ಹಾಗೂ ಇದರಿಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ, ಗರ್ಭಾವಸ್ಥೆಯಲ್ಲಿ ಇದನ್ನು ಸೇವಿಸೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ ಆ ಯೋಚನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಈ ಚಿಂತೆನೆಲ್ಲ ಬಿಟ್ಬಿಡಿ, ಯಾಕಂದರೆ ಇದ್ರ ಬಗ್ಗೆ ಇವತ್ತು ನಿಮಗೆ ಪೂರ್ತಿ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದರಲ್ಲಿರುವ ಪೋಷಕಾಂಶಗಳೇನು ಅಂತ ನೋಡೋದಾದರೆ, ಇದರಲ್ಲಿ ಒಮೆಗಾ 3 ಫೈಬರ್, ಪ್ರೋಟೀನ್, ಖನಿಜಗಳು, ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಜೀವಸತ್ವಗಳು ಇರುತ್ತವೆ. ಹಾಗೂ ಇದರಲ್ಲಿ ಯಾವ್ಯಾವ ಅಂಶಗಳಿರ್ತವೆ, ಇದರಿಂದ ನಮ್ಮ ದೇಹಗಳಿಗೆ ಯಾವುದೆಲ್ಲ ಲಾಭಗಳು ಇರುತ್ತವೆ, ಅಂದರೆ ಬೆನಿಫಿಟ್ಸ್ ಇರ್ತವೆ ಅಂತ ಒಂದೊಂದೇ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ಗಳಿದ್ದಾವೆ. ಯಾವ್ಯಾವಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಒಮೆಗಾ 3. ಇದರಲ್ಲಿ ಕೊಬ್ಬಿನಾಮ್ಲಗಳು ಜಾಸ್ತಿ ಇದ್ದು ಇದು ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಪೂರೈಸುತ್ತವೆ. ನಂಬರ್ 2 ಫೈಬರ್. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ತಡೆದು ಕರುಳಿನ ಆರೋಗ್ಯವನ್ನು ವೃದ್ಧಿಸೋದಕ್ಕೆ ಇದು ತುಂಬ ಸಹಾಯವಾಗಿದೆ. ಇನ್ನು ನಂಬರ್ 3 ಪ್ರೋಟೀನ್. ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಗರ್ಭಧಾರಣೆಯ ಉದ್ದಕ್ಕೂ ಮಗುವಿನ ಎಲ್ಲ ಅಂಗಾಂಶಗಳ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಇದು ಮೂಲಭೂತ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ನಂಬರ್ 4 ಆ್ಯಂಟಿ ಆಕ್ಸಿಡೆಂಟ್. ಇದು ದೇಹದಲ್ಲಿನ ಜೀವಕೋಶಗಳನ್ನು ರಕ್ಷಿಸಲು ಮತ್ತು ಆರೋಗ್ಯಕರ ರೋಗ ನಿರೋಧಕಗಳ ಶಕ್ತಿಯನ್ನು ಹೆಚ್ಚಿಸುತ್ತವೆ. ನಂಬರ್ 5 ಜೀವಸತ್ವಗಳು. ಇದರಲ್ಲಿರುವ ಅಂಶಗಳು B1 ಅಂದರೆ ಥಯಾಮಿನ್ ಅಂತ ಹೇಳ್ತಾರೆ, B3 ಅಂದರೆ ನಿಯೋಸಿಸ್ ಮತ್ತು ಪೊಲೆಟ್ ಹಾಗೂ ಬಿ ಜೀವಸತ್ವಗಳು ಇರುತ್ತವೆ. ಇವೆಲ್ಲವೂ ಭ್ರೂಣದ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತವೆ. ಹಾಗಿದ್ರೆ ಇಲ್ಲಿರುವ ಅಂಶಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಆದರೆ ಇದರಲ್ಲಿರುವ ಪ್ರಯೋಜನಗಳೇನು ಅಂತ ತಿಳಿಸಿಕೊಡಲಿಲ್ಲ ಅಂತ ನೀವು ಕೇಳೋದಾದರೆ, ಇದರಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೂ ಭ್ರೂಣದ ಮೆದುಳಿನ ಬೆಳವಣಿಗೆಯನ್ನು ಒಮೆಗಾ 3 ಹೆಚ್ಚಿಸುತ್ತದೆ. ಅದಲ್ಲದೆ ಇದರಲ್ಲಿನ ಕ್ಯಾಲ್ಸಿಯಂ ಮೂಳೆಗಳನ್ನು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತವೆ. ಹಾಗೂ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಎಲ್ಲ ಅಂಗಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಹಾಗೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನವನ್ನಾಗಿಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗೆ ಹೃದಯದ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಅದಲ್ಲದೆ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಇದು ಹೆಚ್ಚಿಸುತ್ತದೆ. ಹಾಗಿದ್ರೆ ಇದರ ಅಪಾಯಗಳೇನು ಅಂತ ನೋಡೋದಾದರೆ, ಇದನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ಬೋದು, ಹಾಗೆ ರಕ್ತ ತೆಳುವಾಗಬಹುದು. ಇದನ್ನು ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ತಗೊಳ್ಳೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.